ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ 5 ವರ್ಷದಿಂದ ಫೇಸ್ ಮಾಡ್ತಿದ್ದೆ. ಸೊ ಇವತ್ತು ಅದಕ್ಕೆ ಸೊಲ್ಯೂಷನ್ ಬಂದಿದೆ. ಸೊಲ್ಯೂಷನ್ ಇದೆ. ಸೊ ಎಲ್ಲ ರೈಡರ್ಸ್ಗೂ ಒಂದು ದೊಡ್ಡ ಪ್ರಾಬ್ಲಮ್ಮೇ, ಅದು ಡೈಲಿ ಕಮ್ಯೂಟ್ ಮಾಡೋರ್ಗಂತೂ ಇನ್ನೂ ದೊಡ್ಡ ಪ್ರಾಬ್ಲಮ್. ಸೊ ಆ ಸೊಲ್ಯೂಷನ್ ನಾನು ತೋರಿಸ್ತೀನಿ ಏನಂತ. ಫೈನಲಿ ಐ ಹ್ಯಾವ್ ಬಾಟ್ ಮೈಸೆಲ್ಫ್ ರೈಡಿಂಗ್ ಗ್ಲೌಸ್. ಎಷ್ಟು ಫೀಡ್ಬ್ಯಾಕ್ಸ್, ಎಷ್ಟು ವೀಡಿಯೋ, ಎಷ್ಟು ಜನದ್ದು ಸ್ಟೋರಿ, ಶಾರ್ಟ್ಸ್ ಎಲ್ಲ ನೋಡಿ ಯಾವ್ದು ಕರೆಕ್ಟು, ಯಾವ್ದು ತೊಗೋಬೇಕು ಮತ್ತು ಯಾವ್ದು ಬಜೆಟಲ್ಲಿದೆ ಅಂತ ನೋಡಿ ಟೈಮ್ ತೊಗೊಂಡು ಕ್ಲೀನಾಗಿ ಆರ್ಡ್ರ್ ಮಾಡಿದ ಗ್ಲೌಸು. ಸೊ ಇಟ್ಸ್ ಫೈನಲಿ ಇಯರ್. ಎಷ್ಟೋ ಜನ ನಾನು ಫಸ್ಟ್ ವಿಡಿಯೋ ನೋಡಿರ್ತೀರಾ. ಐ ವಾಸ್ ಆಸ್ಕಿಂಗ್ ಯು ಗೈಸ್ ಟು ಗಿವ್ ಮಿ ಸಮ್ ಸಜೆಷನ್ಸ್. ನಿಮ್ಗೆ ಯಾವುದಾದ್ರೂ ಐಡಿಯಾ ಇದೆ ಗ್ಲೌಸ್ ತೊಗೋಬೇಕಂತಂದ. ಸೊ ಐ ಫೈನಲಿ ಬಾಟ್ ಇಟ್. ಇವತ್ತಿಗೆ 3 days ಆಗಿದೆ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಟ್ರಾಫಿಕಲ್ಲಿ ಎಲ್ಲ ಚೆನ್ನಾಗಿದೆ ಗುರು. ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಬಾಟ್. ಸೊ ಈ ಗ್ಲೌಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ನೀವು ಯಾರಾದರೂ ಒಳ್ಳೆ ಗ್ಲೌಸ್ ತೊಗೋಬೇಕು, ನಿಮ್ಮ ಹತ್ರ ಇರೋ ಗ್ಲೌಸ್ನ ಎಕ್ಸ್ಚೇಂಜ್ ಮಾಡಿ ಅಂದರೆ ರೀಪ್ಲೇಸ್ ಮಾಡಿ ಹೊಸದು ಯಾವುದಾದ್ರು ಹುಡುಕ್ತಾ ಇದ್ದರೆ, ಐ ವಿಲ್ ಟೆಲ್ ಯು ದಿಸ್ ಗ್ಲೌಸ್ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಳ್ಳಿ, ಚೆಕ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಅಂತ ತೊಗೋಬೇಡಿ. ಮತ್ತು ಇನ್ನೊಂದೇನೆಂದರೆ ಎಷ್ಟೋ ಸಾವಿರ ವೀಡಿಯೋ ಇದೆ ಗುರು ಆನ್ಲೈನಲ್ಲಿ. ಬೇರೆಯವ್ರದ್ದು ವೀಡಿಯೋ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೋಬೇಡಿ. ಯಾಕಂದರೆ ನಾನು ಗ್ಲೌಸ್ ತೊಗೊಳೋಕ್ಕಿಂತ ಮುಂಚೆ ಯೂಟ್ಯೂಬ್ ವೀಡಿಯೋ ಎಲ್ಲ ಶಾರ್ಟ್ಸ್ ಎಲ್ಲ ನೋಡಿದೆ. ಬಟ್ ನಾನು ಸ್ಟೋರ್ಗೆ ಹೋಗಿ ಟ್ರೈ ಮಾಡಿ ಗೊತ್ತಾದ್ಮೇಲೆ ನನಗೆ ಗೊತ್ತಾಗಿದ್ದು ದಿಸ್ ಇಸ್ ಕಂಫರ್ಟೇಬಲ್ ಆ್ಯಂಡ್ ದಿಸ್ ಇಸ್ ನೈಸ್ ಅಂತ. ಈ ಗ್ಲೌಸ್ನ ಚೆಕ್ಔಟ್ ಮಾಡಿ. ದಿಸ್ ಇಸ್ ರೈಡಾ. ಇಟ್ಸ್ ನಾಟ್ ಅ ಪ್ರಮೋಷನಲ್ ವೀಡಿಯೋ, ಬಟ್ ದೆನ್ ಜೆನ್ಯೂನ್ ಆಗಿ ಹೇಳ್ತಿರೋದು. ಗೊತ್ತು 3 ದಿನ ಆಗಿದೆ ಅಂತ, ಬಟ್ ಇಟ್ಸ್ ನೈಸ್. ದ ಕ್ವಾಲಿಟಿ ಫೀಲ್ಸ್ ನೈಸ್. ಯಾರಾದರೂ 3,500 ಒಳಗಡೆ ನೀವು ಗ್ಲೌಸ್ ನೋಡ್ತಾ ಇದ್ದರೆ ಯು ಕ್ಯಾನ್ ಚೆಕ್ ದಿಸ್ ಔಟ್. ಯಾಕಂದರೆ ತುಂಬ ಚೆನ್ನಾಗಿದೆ. ದಿಸ್ ಇಸ್ ರೈಡಾ ಕಾರ್ಬನ್ ಫೈಬರ್ ಏನೋ ಅಡಿಷನ್. ಸೊ ಇದ್ರದ್ದು ಲಿಂಕ್ನ ನಾನು ನಂದು ಬಯೋದಲ್ಲಿ ಹಾಕಿರ್ತೀನಿ. ಸೊ ಇಫ್ ಎನಿ ಒನ್ ವಾಂಟ್ಸ್ ಯು ಕ್ಯಾನ್ ಚೆಕ್. ನನಗೇನು ಇಷ್ಟ ಆಗಿದೆ ಅಂತಂದರೆ ಕಂಫರ್ಟೇಬಲ್ ಆಗಿದೆ ಮತ್ತು ನಂಗೆ ನೋಡೋಕ್ಕೆ ಇಷ್ಟ ಆಗಿದೆ. ನನಗೆ ಆ್ಯಕ್ಚುಲಿ ಸಿಂಪಲ್ ಆಗಬೇಕಿತ್ತು, ತುಂಬ ಕಲರ್ ಜಾತ್ರೆ ಎಲ್ಲ ಇಷ್ಟ ಆಗಿಲ್ಲ. ಪ್ಲೇನ್ ಬ್ಲ್ಯಾಕ್, ಬಟ್ ಇಟ್ ಹ್ಯಾಸ್ ರೆಡ್ ಆ್ಯಕ್ಸೆಂಟ್ಸ್. ಬಟ್ ತುಂಬ ಲೈಟಾಗಿದೆ. ಇದರಲ್ಲಿ ಇನ್ನೂ ಕಲರ್ಸ್ ಇದೆ. ಸ್ಟೋರಿಗೆ ಹೋಗಿ ಅಲ್ಲಿ ನಿಮ್ಮ ಸೈಜ್ ಕರೆಕ್ಟಾಗಿದೆಯಾ, ಯಾಕಂದರೆ ಒಂದು ಗ್ಲೌಸು ಮೀಡಿಯಮ್ ಫಿಟ್ ಆಗುತ್ತೆ, ಒಂದು ಗ್ಲೌಸ್ ಲಾರ್ಜ್ ಫಿಟ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ತೆಕ್ಕೊಂಡು ಸೈಜ್ ಚೆಕ್ ಮಾಡಿ ಫಿಟ್ ಆಗುತ್ತಾ ಇಲ್ವಾ ಅಂತ ನೋಡಿ ಮತ್ತೆ ತಗೊಳ್ಳಿ. ನನ್ನ ಕೇಸಲ್ಲಿ ಏನಾಗಿತ್ತು ಅಂತಂದರೆ, ನಾನು ಹೋಗಿದ್ದೆ ಶೋರೂಮ್ಲಿ ಹೋಗಿ ತೊಗೊಳ್ಳೋಣ ಅಂತ ಒಂದು ಸ್ಟೋರಿಗೆ ಹೋಗಿದ್ದೆ. ಬಟ್ ನಾನು ಹೋಗಿದ್ದು ಸ್ಯಾಟರ್ಡೇ. ಜನ ತುಂಬ್ಕೊಬಿಟ್ಟಿದ್ರು, ಉಸಿರಾಡೋಕ್ಕೂ ಆಗ್ತಾಯಿದ್ದಿಲ್ಲ. ಮತ್ತು ಇನ್ನೊಂದೇನಂತಂದರೆ ನನಗೆ ಬೇಕಾಗಿದ್ದಿದ್ದು ಕಲರ್ ಯಾಕೋ ಗೊತ್ತಿಲ್ಲ ಗುರು, ಎಲ್ಲರಿಗೂ ಒಂಥರ ಕಲರ್ಫುಲ್ ಇಷ್ಟ ಅನ್ಸುತ್ತೆ ಈಗೀಗ. ಸೊ ಎಲ್ಲ ಗ್ಲೌಸು ಕಲರ್ಫುಲ್ ಆಗಿತ್ತು. ಐ ವಾಂಟೆಡ್ ಸಮಥಿಂಗ್ ಸಿಂಪಲ್. ಸೊ ಅದಕ್ಕೆ ಇದು ಸ್ಟಾಕಲ್ಲಿ ಇದ್ದಿಲ್ಲ. ಮತ್ತು ಇನ್ನೊಂದೇನೆಂದರೆ ಇದು ಸೈಜ್ ಇದ್ದಿಲ್ಲ. ನನಗೆ ಫಿಟ್ ಆಗಿದ್ದು ಪ್ರಾಪರಾಗಿ ಅಂದರೆ ಎಲ್ಲು. ಸೊ ಇದು ಎಲ್ ಸೈಜ್, ಎಲ್ ಬಿಟ್ಟು ಬೇರೆ ಎಲ್ಲ ಇತ್ತು. ಸೊ ಅದಕ್ಕೆ ಕೇಳಿದೆ ಎಷ್ಟು ದಿನ ಆಗುತ್ತಂತ. ಅವರು ಗೊತ್ತಿಲ್ಲ, ನೀವು ವೆಬ್ಸೈಟ್ ಚೆಕ್ ಮಾಡಿ ಅಂತಂದರು. ಬಟ್ ವೆಬ್ಸೈಟಲ್ಲಿ ಇವ್ರದ್ದು ರೈಡಾ ವೆಬ್ಸೈಟ್ನಲ್ಲಿ ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಐ ಆರ್ಡರ್ಡ್ ಇಟ್ ಫ್ರಮ್ ಅ ಡಿಫ್ರೆಂಟ್ ವೆಬ್ಸೈಟ್. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು, ಅಯ್ಯೋ ಕರೆಕ್ಟಾಗಿ ಬರುತ್ತಾ ಅಂತ. ಬಟ್ ಎವ್ರಿಥಿಂಗ್ ಇಸ್ ಜೆನ್ಯೂನ್. ಯು ಗೆಟ್ ಯುವರ್ ವಾರಂಟಿ ಕಾರ್ಡ್ ಟು. ಸೊ ವಾರಂಟಿ ಕಾರ್ಡು ಕೊಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಟರ್ನು ಇದೆ. ಇಟ್ಸ್ ಟೂ ನೈಸ್. ಮತ್ತು ಬಿಸಿಲಿಗೆ ಅಂದರೆ ಸಮ್ಮರ್ಗೇನು ಬೆಸ್ಟ್. ಇನ್ನೊಂದು ದಿಸ್ ಈಸ್ ನಾಟ್ ವಾಟರ್ ಪ್ರೂಫ್ ಗ್ಲೌಸ್. ಮಳೆಗಾಲದಲ್ಲಿ ಓಡ್ಸೋಕ್ಕಾಗಲ್ಲ ಈ ಗ್ಲೌಸ್ನ. ಇಟ್ಸ್ ಓನ್ಲಿ ಫಾರ್ ಯುವರ್ ಸಮ್ಮರ್ ನಾರ್ಮಲ್ ರೈಡ್, ಸಿಟಿ ರೈಡಿಗೆ ಯೂಸ್ ಮಾಡ್ಬೋದು. ಮತ್ತು ಲಾಂಗ್ ರೈಡಿಗೆ ಯೂಸ್ ಮಾಡ್ಬೋದು. ಬಟ್ ವಿತ್ ಯೋರ್ ಸೇಫ್ಟಿ ಐ ವೋಂಟ್ ರೆಕಮೆಂಡ್ ಇಟ್. ಸೊ ಇದಕ್ಕೆ 3,500 ಆಯಿತು. ಸೊ ಯು ಹ್ಯಾವ್ ಗ್ರಿಪ್ ಇಯರ್, ಯು ಹ್ಯಾವ್ ಪ್ರೊಟೆಕ್ಷನ್ ಇಯರ್. ಇಲ್ಲೂ ಪ್ರೊಟೆಕ್ಷನ್ ಇದೆ, ಇದಕ್ಕೊಂದು ಪ್ರೊಟೆಕ್ಷನ್ ಇದೆ. ಇಲ್ಲಿ ನಕಲ್ ಗಾರ್ಡ್ ಪ್ರೊಟೆಕ್ಷನ್ ಇದೆ. ಇಟ್ಸ್ ಕಾರ್ಬನ್ ಫೈಬರ್. ಇಟ್ಸ್ ಆಲ್ ಡಬಲ್ ಸ್ಟಿಚ್ ಇಫ್ ಯು ಕ್ಯಾನ್ ಸಿ. ಸೊ ಚೆನ್ನಾಗಿದೆ. ಇಫ್ ಎನಿ ಒನ್ ವಾಂಟ್ಸ್ ಟು ಬೈ ಅ ಗ್ಲೌಸ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ಬಯೋದಲ್ಲಿ ಲಿಂಕ್ ಇರುತ್ತೆ. ಸೊ ಬಯೋದಲ್ಲಿ ಹೋಗಿ ಚೆಕ್ ಮಾಡಿ. ಇನ್ನೊಂದು ಮೇನ್, ಎಲ್ಲರೂ ಏನು ತಿಳ್ಕೊತಾರೆ ಕಂಫರ್ಟ್ ಇದೆಯಾ ಇಲ್ವಾ ಅಂತ. ಸೊ ನಾನು 5 yearsಲ್ಲಿ ಒಂದು ಗ್ಲೌಸು ಯೂಸ್ ಮಾಡಿಲ್ಲ. ನಾನು ಗ್ಲೌಸ್ ಹಾಕೊಂಡು ಗಾಡಿಯೇ ಓಡಿಸಿದ್ದಿಲ್ಲ. ಸೊ ನನಗೆ ಈ 3 ದಿನದಲ್ಲಿ ಇಲ್ಲಿ ಸ್ವಲ್ಪ ಒಂಥರ, ಯಾಕಂದರೆ ಎಕ್ಸೈಟ್ರ್ ಕೊಡುವಾಗ ಇಲ್ಲಲ್ಲ ಜಾಸ್ತಿ ಇದಾಗೋದು. ಸೊ ಇಲ್ಲಿ ಸ್ವಲ್ಪ ನೋವುತ್ತೆ. ಬಟ್ ಎಲ್ಲರೂ ಏನು ಹೇಳೋದಂತಂದರೆ
ರೈಡಿಂಗ್ ಗ್ಲೌಸ್, ರೈಡಿಂಗ್ ಜಾಕೆಟ್, ಹೆಲ್ಮೆಟ್, ರೈಡಿಂಗ್ ಶೂಸ್ ಏನಿದ್ರೂ ಸ್ವಲ್ಪ ಸೆಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಯೂಶ್ವಲಿ ವೀಕ್, 2 ವೀಕ್, 3 ವೀಕ್. ಸೊ ಸೆಟ್ ಆದಮೇಲೆ ಕ್ಲೀನಾಗಿರುತ್ತೆ. ಯಾಕಂದರೆ ನಾನು ಹೆಲ್ಮೆಟು ಹಂಗೆ ಇದ್ದಿದ್ದು, ಸ್ಟಾರ್ಟಿಂಗಲ್ಲಿ ತುಂಬ ಟೈಟು ಮತ್ತು ಫಿಟ್ ಪ್ರಾಪರ್ ಆಗಿತ್ತು. ಈಗ ಸ್ವಲ್ಪ ಫ್ರೀಯಾಗಿ ಚೆನ್ನಾಗಿದೆ. ಸೊ ಇನ್ನೊಂದು ಅಪ್ಡೇಟ್ ಇಲ್ಲೇ ಕೊಟ್ಬಿಡ್ತೀನಿ, ಮಿರರ್ಸ್ ಬಗ್ಗೆ ಚೆಕ್ ಮಾಡಿ ನೀವು. ಮಿರರ್ಸ್ನ ನಾನು ಆ್ಯಡ್ ಮಾಡಿದೆ, ನಿಮ್ಗೆ ತೋರಿಸಿದೆ ಹೆಂಗಂತ. ತುಂಬ ಚೆನ್ನಾಗಿದೆ. ಬಟ್ ಐ ವಾಂಟ್ ರೆಕಮೆಂಡ್ ಪೀಪಲ್ ಟು ರಿಮೂವ್ ದೇರ್ ಸ್ಟಾಕ್ ಮಿರರ್ಸ್ ಆ್ಯಂಡ್ ಯೂಸ್ ದಿಸ್. ಯಾಕಂದರೆ ಸ್ಟಾಕ್ ಮಿರರ್ ತುಂಬ ದೊಡ್ಡದಿರುತ್ತೆ, ಇದು ತುಂಬ ಚಿಕ್ಕದು. ನಾನು ಇದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಈಗ ನೋಡಿದ್ರೆ ಹ್ಯಾಂಡಲ್ ಬಾರ್ ಸ್ಟ್ರೈಟ್ ಆಗಿದೆ. ಸೊ ಯು ಕ್ಯಾನ್ ಸಿ ಫ್ರಮ್ ಯುವರ್ ಹಿಂದ್ಗಡೆ ವಿಸಿಬಿಲಿಟಿ ಚೆನ್ನಾಗಿದೆ, ಇಲ್ಲೂ ವಿಸಿಬಿಲಿಟಿ ಚೆನ್ನಾಗಿದೆ. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಅನ್ನಂದರೆ ನೀವು ನೋಡುವಾಗ ಮುಂದೆ ನೋಡಬೇಕು. ಯೂಶ್ವಲಿ ಇಲ್ಲಿ ನೋಡ್ತಾ ಇದ್ರಿ, ಇವಾಗ ಕ್ಯಾಮ್ರಾ ಇದು ಮಿರರ್ ಕೆಳಗಡೆ ಇರೋದಕ್ಕೆ ನಿಮ್ಮದು ಡಿಸ್ಟ್ರಾಕ್ಷನ್ಸ್ ಅಂತ ಹೇಳ್ಬೋದು, ಸ್ವಲ್ಪ ಕೆಳಗಡೆ ನೋಡಬೇಕು. ಅದು ಒಂದೇ ಪ್ರಾಬ್ಲಮ್. ಅದು ಬಿಟ್ಟು ಪೀಸ್ ಆಗಿದೆ, ಬಿಂದಸ್ ಆಗಿದೆ, ಗಾಡಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಹಂಗೆ ಕ್ಯಾಮ್ರಾ ಮೌಂಟು ಆ್ಯಡ್ ಮಾಡಿದೆ. ಸೊ ನೀವು ನೋಡ್ತಿರೋ ಕ್ಲಿಪ್ಸು ನನ್ನ POV ಎಲ್ಲ ಈ ಕ್ಯಾಮ್ರಾಯಿಂದನೇ ಶೂಟ್ ಆಗ್ತಿರೋ, ಅಂದರೆ ಈ ಕ್ಯಾಮ್ರಾ ಆ್ಯಂಗಲಿಂದ ಶೂಟ್ ಆಗ್ತಿರೋದು. ಐ ನೋ ದಿಸ್ ಇಸ್ ನಾಟ್ ಅ ವೆರಿ ನೈಸ್ ಪ್ಲೇಸ್, ಬಟ್ ಸ್ವಲ್ಪ ಜುಗಾಡ್ ಮಾಡಿ ಹೆಂಗೋ ಫಿಟ್ ಮಾಡಿದ್ದೀನಿ. ಸೊ ಫ್ಯೂಚರ್ ಐಮ್ ಥಿಂಕಿಂಗ್ ಟು ಬೈ ಅ ಮೌಂಟ್. ಸೊ ಅದು ಇಲ್ಲಿಂದ ಬರುತ್ತೆ. ಫಾರ್ ನೌ ದಿಸ್ ಇಸ್ ವರ್ಕಿಂಗ್ ನೈಸ್. ಸಿನಿಮ್ಯಾಟಿಕ್ ಶಾಟ್ ತಗೋಬೇಕಂತಂದರೆ, ಇಲ್ಲಾಂದರೆ ಎಲ್ಲಾದರೂ ನನ್ನ POV ತೊಗೋಬೇಕಂತಂದರೆ ಇಟ್ ವಿಲ್ ಬಿ ಫ್ರಮ್ ಇಯರ್. ಅಷ್ಟೇ ಗುರು, ಒಂದು ಕ್ಲೀನ್ ಅಪ್ಡೇಟ್ ಕೊಡೋಣ ಅಂತ. ಸೊ ಮುಂದಿನ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರಾ, ಗ್ಲೌಸ್ ಬಗ್ಗೆ ಮಾತಾಡ್ತೀನಿ, ಮತ್ತು ನೀವು ಕ್ಯಾಮ್ರಾ ಆ್ಯಂಗಲ್ಲು ನೋಡ್ತೀರಾ. ಚೆನ್ನಾಗಿದ್ರೆ ಒಂದು ಲೈಕು ಮತ್ತು ಒಂದು ಶೇರ್ ಮಾಡಿ, ಮತ್ತು ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದರೆ ಒಳ್ಳೆ ವೀಡಿಯೋಸ್ ಬರುತ್ತೆ. ಐ ಪ್ರಾಮಿಸ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಗುಡ್ ಬೈ, ಟೇಕ್ ಕೇರ್, ಸಿಗೋಣ.